ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಡೇ 39. ಇವತ್ತು ಊರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಚಿಗ್ರಿ ಬಸ್ ನಾವು ಗಾಡಿಯಲ್ಲೇ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಒನ್ಸ್ ಆಫ್ಟರ್ ರೀಚಿಂಗ್ ಹುಬ್ಳಿ ಆಟೋ ಮಾಡ್ಕೊಂಡು ಅಭಿಮಾನಿಗೆ ಹೋಗಿ ಕಾಫಿ ಕುಡಿದು ಜಿಮ್ಮಿಗೆ ಹೊರಟ್ವಿ. ಇವತ್ತಿನ ಸೆಷನ್ ಆಗಿತ್ತು ಪುಷ್ ಸೆಷನ್. ಬಾಡಿ ಅಂತೂ ಸಿಕ್ಕಾಪಟ್ಟೆ ಸೋರ್ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ವರ್ಕೌಟ್ಸ್ ಮಾಡಿ. ಸೊ ಪ್ರಾಪರ್ವಾಗಿ ವಾರ್ಮಪ್ ಮುಗಿಸಿ ನಾನು ಮಾಡಿದೆ ಫಸ್ಟ್ ಸೆಟ್ ಫ್ಲಾಟ್ ಪ್ರೆಸ್, ದೆನ್ ಫಾಲೋಡ್ ಬೈ ಇನ್ಕ್ಲೈನ್ ಪ್ರೆಸ್, ಎಲ್ಲ 4 ಸೆಟ್ಸ್. ಅದಾದಮೇಲೆ ಕೇಬಲ್ ಫ್ಲೈಸ್, ಅದು ಕೂಡ 4 ಸೆಟ್ಸ್ ಟುವರ್ಡ್ಸ್ ಫೇಲ್ಯೂರ್. ದೆನ್ ಶೋಲ್ಡರ್ ಎಕ್ಸಸೈಸ್ ಸ್ವಿಚ್ ಆದ್ವಿ. ಸೊ ಶೋಲ್ಡರ್ ಪ್ರೆಸ್ ಮಷೀನಲ್ಲಿ ಮಾಡಿ, ಲ್ಯಾಟ್ರಲ್ ರೈಸ್ ಡಂಬಲ್ಸಲ್ಲಿ 4 ಸೆಟ್ ಮಾಡಿ, ಟ್ರೈಸೆಪ್ಸ್ ಕೇಬಲ್ ಎಕ್ಸ್ಟೆನ್ಷನ್ ಹಾಗೂ ಟ್ರೈಸೆಪ್ಸ್ ಪುಷ್ ಡೌನ್. ಫೈನಲಿ ನಾನು ವರ್ಕೌಟ್ ಮುಗಿಸಿದೆ. ಮೋಸ್ಟ್ ಆಫ್ ದ ಟೈಮ್ಸ್ ಬಾಡಿ ವೆಯ್ಟ್ಗಿಂತ ಬಾಡಿ ಕಾಂಪೋಸಿಷನ್ ಮ್ಯಾಟ್ರ್ ಆಗುತ್ತೆ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಮಸಲ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿ. ಫಸ್ಟ್ ಮೀಲ್ ಇಡ್ಲಿ ತಿನ್ಕೊಂಡು ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋದ್ವಿ. ಸೊ ಆನ್ ದ ವೇ ಅವ್ನ ಫೇವ್ರೇಟ್ ಬೇಕ್ರಿಯಲ್ಲಿ ಅವ್ನ ಎಗ್ ಪಫ್ಸ್ ತಿನ್ಕೊಂಡು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದ. ಫೈನಲಿ ಅವತ್ತು ಸಿಕ್ತು. ಇದೊಂಥರ ಬಸ್ಸಿಗೆ ಬೈಕೆ ಈಡೇಡ್ಸಂಗೆ ಆಯಿತು. ಸೊ ಇದಾದಮೇಲೆ ಮತ್ತೆ ನಾವು ಹೊರಗೆ ಹೋಗಬೇಕಾಗಿತ್ತು. ನಾನು ಡ್ರಾಪ್ ಮಾಡ್ದೆ. ಸೊ ಅಲ್ಲಿ ನಾನು ರೈಸ್ ಬಾತ್, ಬಿಸಿಬೇಳೆ ಬಾತ್, ಮೀಲ್ 2 ಒಂದು ಕಾಫಿ ಕುಡ್ಕೊಂಡೆ. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ಮಳೆ. ಅಗೇನ್ ಅರ್ಧ ಗಂಟೆ ವೆಯ್ಟ್ ಮಾಡಿ ಮನೆಗೆ ಬಂದು ಲಸ್ಸಿ ಕುಡಿದು, ಸೊ ಅಭಿ ಮತ್ತು ಅವ್ನ ಫ್ರೆಂಡ್ ಅಕ್ಷಯ್ ನನಗೆ ಡ್ರಾಪ್ ಮಾಡೋಕೆ ಹೊರಟ್ರು. ಎಲ್ಲ ಬಾಯ್ಸ್ ಸೇರಿದರೆ ಒಂಥರ ಮಜಾ, ನೆಕ್ಸ್ಟ್ ಲೆವೆಲ್ ಫನ್. ಅಂತೂ ಇಂತೂ ಶಾರ್ಟ್ ಕಟ್ಸ್ ಯೂಸ್ ಮಾಡಿಕೊಂಡು ಫೈನಲಿ ರೀಚ್ ಆದ್ವಿ. ಸೊ ಬಸ್ ಸ್ಟ್ಯಾಂಡಿಗೆ ಹೊರಟು ಬಸ್ ಹತ್ಕೊಂಡು ನಾವು ಶಿವಮೊಗ್ಗ ರೀಚ್ ಆದ್ವಿ. ಸೊ ಶಿವಮೊಗ್ಗ ಬರೋದು ಲೇಟಾಗಿತ್ತು. ಸೊ ಬಂದ ತಕ್ಷಣ ನಮ್ಮಮ್ಮ ಒಳ್ಳೆ ಅಡುಗೆ ಮಾಡಿದರು. ಸೊ ಮನೆ ಊಟ ಅಕ್ಕಿ ರೊಟ್ಟಿ, ರೈಸ್, ಸಬ್ಜಿ ತಿನ್ಕೊಂಡು ಒಳ್ಳೆ ನಿದ್ದೆ ಹೊಡೆದೆ. ಸೊ ಇದು ನನ್ನ ಸ್ಟೆಪ್ ಕೌಂಟ್. ಕ್ಯಾಲರೀಸ್ ಟ್ರ್ಯಾಕ್ ಆಗಿಲ್ಲ, ಸಾರಿ.